ಎಸ್, ನಾನೀಗ ಇವತ್ತು ಬಂದಿದ್ದೇನೆ ನನ್ನ ಕಲಿತ ಶಾಲೆಗೆ ಬಂದಿದ್ದು. ನಾನು 8ನೇ ಕ್ಲಾಸಿಂದ 10 PUC ವರೆಗೆ ಕಲಿತ ಶಾಲೆಗೆ ಬಂದಿದ್ದೇನೆ. ನೋಡಿ, ಇದುವೇ ನನ್ನ ಶಾಲೆ. ಒಂದು ರೀತಿಯಲ್ಲಿ ಒಂದು ಖುಷಿ ಬೇರೆ. ನೋಡಿ ಎಷ್ಟು ಒಂದು ಚಂದ, ಒಂದು ಸವಿ ನೆನಪುಗಳು ಕೂಡಿದೆ. ನೋಡಿ, ಅಂದರೆ ಮುಂಚೆ ಹೀಗಿರಲಿಲ್ಲ. ಮುಂಚೆ ತುಂಬ ಚೇಂಜಸ್ ಇತ್ತು. ಅಂದರೆ ಇದು ಇರಲಿಲ್ಲ, ಆಮೇಲೆ ಇದು ಸರಿ ಇರಲಿಲ್ಲ, ಇಲ್ಲಿ ಇದು ಸಿಮೆಂಟ್ ಹಾಕಿರಲಿಲ್ಲ, ಇಲ್ಲೊಂದು ಈಗ ವಿಚಾರ ಇತ್ತು, ಹೀಗೆ ಮೇಲಿಂದ ಹೋಗಬೇಕಿತ್ತು. ಮತ್ತು ಇಲ್ಲಿ ಗೇಟ್ ಇರಲಿಲ್ಲ, ಫುಲ್ ಚೇಂಜ್ ಮಾಡಿದ್ದಾರೆ. ಮತ್ತು ಇದು ಮಾತ್ರ ಇದ್ದ ಹಾಗೇನೆ ಉಂಟು. ಈ ಕ್ಲಾಸ್ 8th ಇತ್ತು, ಇದು ನಾವು 8th ಇರುವಾಗ 8th ಇತ್ತು, ಇದು ಈಗ 10th ಮಾಡಿದ್ದಾರೆ. ಮತ್ತು ಇದು ಕ್ಲಾಸ್ 9th ಅಂದರೆ ಅಲ್ಲ, ಇದು ಈಗ 9th ಇರಬೇಕು. ನಂಗೆ ನಾವು ಇರುವಾಗ 9th ಇತ್ತು, ಈಗ ಗೊತ್ತಿಲ್ಲ, 9th ಇರಬೇಕಂತ ಅನಿಸ್ತದೆ. ನೆಕ್ಸ್ಟ್ ಇದು 10th ಅಂತ, ಇದು 8th ಅಂತ ಭಾವಿಸ್ತೇನೆ ನಾನು. ನಾವಿರುವಾಗ 10th ಇತ್ತು, ಈಗ 8th ಆಗಿರಬೇಕು, ಉಲ್ಟಾಗಿದೆ. ಮತ್ತು ಇದು ಸೈನ್ಸ್ ಲ್ಯಾಬ್. ನೋಡಿ ಬರ್ದಿದ್ದಾರೆ ಅಲ್ಲಿ, ಸೈನ್ಸ್ ಲ್ಯಾಬ್. ಇಲ್ಲಿ ಒಂದು ಇದು ಮುಚ್ಚಿಗೆ ಇತ್ತು, ಇದನ್ನು ಇದು ಮಾಡಿದ್ದಾರೆ, ಕಲರ್ ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ ಇರಲಿಲ್ಲ. ಮತ್ತು ಇದನ್ನು ನಾವು ತೆಗಿತಿದ್ವಿ, ಗಟ್ಟಿ ಇರಲಿಲ್ಲ ಅಷ್ಟು, ಅದು ತೆಗಿತಿದ್ವಿ ಆ ಟೈಮಲ್ಲಿ. ಅದೊಂದು ಖುಷಿಯೇ ಬೇರೆ. ಮತ್ತು ಇದು ನಮಗೆ ರೆಮಿಡಿಯಲ್ ಅಂದರೆ ಎಂತ ಹೇಳ್ತಾರೆ, ಈಗ A ಸೆಕ್ಷನ್ B ಸೆಕ್ಷನ್ 10th ಅಲ್ಲಿರುವಾಗ ಮಾಡ್ತಿದ್ರು. ಇದನ್ನು ಇಷ್ಟು ಕ್ಲಾಸ್ ಉಂಟು. ಮತ್ತು ಇದು ಹೊಸತ್ತು ಮಾಡಿದ್ದು, ನಾವಿರುವಾಗ ಇರಲಿಲ್ಲ. ಇದು ಹೊಸತ್ತು ಮಾಡಿದ್ದು. ನೋಡಿ, ಇದು ಹೊಸತ್ತು ಮಾಡಿದ್ದು. ಇದು ಡೌಟ್ ಎಂತ ಅಂತ ಗೊತ್ತಿಲ್ಲ, ನಾವಿರುವಾಗ ಇರಲಿಲ್ಲ. ಡೌಟ್ ನನಗೆ ಇದು ಕಂಪ್ಯೂಟರ್ ಲ್ಯಾಬ್ ಏನಂತ ಗೊತ್ತಿಲ್ಲ, ಒಳಗಿಂದ ಎಂತ ಕಾಣ್ತದಿಲ್ಲೋ ಗೊತ್ತಿಲ್ಲ. ಅಲ್ಲ, ಇದು ಸ್ಟಾಫ್ ರೂಮ್ ಥರ ಉಂಟು, ಸ್ವಲ್ಪ ನೋಡಲಿಕ್ಕೆ ಸ್ಟಾಫ್ ರೂಮ್ ಅಂತ ಅನಿಸ್ತದೆ ನನಗೆ. ಸ್ಟಾಫ್ ರೂಮ್ ಥರ ಉಂಟು, ಸ್ಟಾಫ್ ರೂಮ್ ಆಗಿರಬೇಕು. ನೋಡಿ, ಮತ್ತೆ ಇಲ್ಲಿ ಕಳೆದ ನೆನಪು ಬೇರೆ ಎಲ್ಲಿಯೂ ಸಿಗ್ಲಿಕ್ಕೆ ಇಲ್ಲ. 8, 9, 10ನೇ ತರಗತಿ ಎಲ್ಲ ಕಳೆದ ನೆನಪು ಉಂಟಲ್ಲ, ಬೇರೆ ಎಲ್ಲಿಯೂ ಸಿಗ್ಲಿಕ್ಕೆ ಇಲ್ಲ. ಇಂತಹ ಫ್ರೆಂಡ್ಸ್ ಮತ್ತೆ ಇಂತಹ ಟೀಚರ್ಸ್, ಇಂತಹ ಶಾಲೆ ಎಲ್ಲಿ ಸಿಗ್ಲಿಕ್ಕಿಲ್ಲ, ಸತ್ಯ ಹೇಳ್ತೇನೆ. ಅದೊಂದು ಖುಷಿಯೇ ಬೇರೆ. ನಾನು ನಿಮಗೆ ಒಂದು ತೋರಿಸ್ತೇನೆ ನೋಡಿ. ನಾವು ಯಾಕೆ ಟ್ಯಾಲೆಂಟನ್ನು ಮೇಲೆ ತರಬೇಕಂದ್ರೆ, ನೋಡಿ, ಇದು ನೋಟಿಸ್ ಬೋರ್ಡನ್ನು ನೋಡುವಾಗನೇ ಗೊತ್ತಾಗ್ತದೆ ನಿಮಗೆ ಶಾಲೆಯಲ್ಲಿ ಎಂಥ ಪ್ರತಿಭೆಗಳು ಇರ್ತಾರೆ ಅಂತ. ನೋಡಿ, ಎಂಥ ಚಿತ್ರಗಳು, ನೋಡಿ ಎಷ್ಟು ಚಂದ. ಇದನ್ನು ನೋಡಿ, ಸಿಗರೇಟ್ ಮನುಷ್ಯನನ್ನು ಒಂದು ರೀತಿಯಲ್ಲಿ ಸುಡುವಂಥದ್ದು ನೋಡಿ. ಮತ್ತು ಇಲ್ಲಿ ನೋಡಿ, ಒಂದು ಯೋಗ ಇರ್ಬೋದು ಅದು. ಮತ್ತು ಎಷ್ಟು ಚಂದದ್ದು ಫೋಟೋಸ್. ಅದಕ್ಕೆ ನಾವು ಪ್ರತಿಭೆಯನ್ನು ಯಾವಾಗಲೂ ಗುರುತಿಸಬೇಕು. ಅದು ಈಗ ನೋಡಿ, ಜಿ ಕನ್ನಡದವರು ಯಾರ್ಯಾರನ್ನು ಗುರುತಿಸ್ತಾರೆ, ಹಾಗಿರ್ಬಾರ್ದು. ನಾವು ನಮ್ಮ ಪ್ರತಿಭೆಯನ್ನು ಗುರುತಿಸಬೇಕು. ನೋಡಿ, ಇಲ್ಲಿ ಒಂದು ಉಂಟು ನೋಡಿ, ನೋಟಿಸ್ ಬೋರ್ಡ್ ಎಷ್ಟು ಚಂದ ನೋಡಿ. ಇಲ್ಲಿ ಒಂದು ನೋಡಿ, ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳಿದಾಗೆ ಇದು ನೋಡಿ, ಇದು ಒಂದು, ಇನ್ನೊಂದು. ಮತ್ತೆ ಇದರಲ್ಲಿ ಕೂಡ ಅದೇ ಚಿತ್ರ. ಮತ್ತೆ MSD, CSK ಫ್ಯಾನ್ಸ್ನವ್ರದ್ದು ಫೇವ್ರೇಟ್ MSD. ಹಾಗೆ ನೋಡಿ, ತುಂಬಾ ಒಂದು ಎಂತ ಹೇಳ್ತಾರೆ, ಧೂಮಪಾನ ಮಾಡಬಾರ್ದು ಎಂಬಂತ ರೀತಿಯಲ್ಲಿ ಧೂಮಪಾನವನ್ನು ಟೈಮ್ ಬಾಂಬ್ಗೆ ಹೋಲಿಸಿದ್ದಾರೆ. ನೋಡಿ, ಎಷ್ಟು ಇದು ನೋಡಿ, ಅಷ್ಟು ಒಳ್ಳೆಯ ಪ್ರತಿಭೆಗಳು ಇದ್ದಾರೆ ನಮ್ಮ ಈ ಶಾಲೆಯಲ್ಲಿ ಅಂತ ಹೇಳ್ಬೋದು. ಮತ್ತು ಸ್ಟಾಫ್ ಟೀಚಿಂಗ್ಸ್ ಎಲ್ಲ ಒಳ್ಳೇದುಂಟು ಅಂತ ಹೇಳ್ತೇನೆ ನಾನು. ಯಾಕೆ ಈಗ ನಾವು ಹಿಂದ್ಗಡೆ ಹೋಗುವ, ಹಿಂದ್ಗಡೆ ಹೇಗೆ ಆಗಿದೆ ಅಂತ ಗೊತ್ತಿಲ್ಲ, ಹೋಗಿ ಬರುವ. ನಮ್ಮ ಶಾಲೆಯ ಹಿಂದ್ಗಡೆ ಇದು ಹೇಗೆ ಉಂಟು ಹಾಗೇನೆ ಉಂಟು, ಮುಂಚೆ ಇದ್ದ ಹಾಗೇನೆ. ಕೆಲವೊಂದು ಗಿಡಗಳನ್ನು ನೆಟ್ಟಿದ್ದಾರೆ ನೋಡಿ. ಆಮೇಲೆ ಮತ್ತೆ ಇಲ್ಲಿ ನಾವು ಬೆಳಿಗ್ಗೆ ಬರ್ತಿದ್ವಿ, ಕೆಲವೊಬ್ರು ಬೇಗ ಬರ್ತಿದ್ವಿ. ಯಾಕೆ ಅಂದ್ರೆ ಆಟ ಆಡ್ಲಿಕ್ಕೆ ಬರ್ತಿದ್ದದ್ದು. ಇದರಲ್ಲಿ ನಾವು ಆಟ ಆಡ್ಲಿಕ್ಕೆ ಬರ್ತಿದ್ವಿ. ಅಂದ್ರೆ ಇಲ್ಲಿ ಜಾವ್ಲಿನ್ ಥ್ರೋ ಆಟ ಆಡ್ತಿದ್ವಿ. ಅಲ್ಲಿ ಮ್ಯಾಮ್ ಇಲ್ಲಿ ಕೂತ್ಕೊಳ್ಳುದು ಯಾಕೆ ಅಂದ್ರೆ ಅಲ್ಲಿ ಮ್ಯಾಮ್ ಕಾಣ್ತಿತ್ತು ನಮ್ಗೆ. ಆ ಮ್ಯಾಮ್ ಬರುವ ಮುಂಚೆ ಅವರಲ್ಲಿ ಕಾಣಿದ ತಕ್ಷಣ ನಾವು ಮುಂದೆ ಹೋಗಿ ನಿಲ್ಲುದು. ಅದು ಒಂದು ನಮ್ಗೆ ಇಲ್ಲಿ ಪ್ಲೇಸ್ ಒಂದು ಒಳ್ಳೆಯ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಒಂದು ಪಾಟ್ ಇತ್ತು, ಇದ್ರಲ್ಲಿ ನಾವು ಇದೆಲ್ಲ ವೇಸ್ಟೇಜ್ ಎಲ್ಲ ಹಾಕ್ತಿದ್ವಿ ನೋಡಿ. ಅದೊಂದು ಪಾಟ್, ಅಲ್ಲಿ ವೇಸ್ಟೇಜ್ ಎಲ್ಲ ಹಾಕ್ತಿದ್ವಿ. ಮತ್ತೆ
ನಾವು ಇಲ್ಲಿ ಸ್ಕೂಲ್ ಡೇ ಟೈಮಲ್ಲಿ ನಮ್ದು ನಾಟಕ ಇತ್ತು. ಆವತ್ತು ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ, ನಾಟಕ ಇತ್ತು ಟೈಮಲ್ಲ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅದು ಮತ್ತೆ ಇದು ಇನ್ನೊಂದು ಅಂದ್ರೆ ಎಂತ ಗೊತ್ತುಂಟ, ಇಲ್ಲಿ ತಪ್ಪಿಸಿ ಕುತ್ಕೊಳ್ಳಿಕ್ಕೆ ಒಳ್ಳೇದಾಗ್ತಿತ್ತು, ತಪ್ಪಿಸಿ ಓಡೋಗ್ಲಿಕ್ಕೆ ಸಹ ಒಳ್ಳೇದಾಗ್ತಿತ್ತು. ಈ ಪ್ಲೇಸಿಂದ ತಪ್ಪಿಸಿ ಓಡೋಗ್ತಿದ್ರು. ಹಾಗೆ ಮತ್ತೆ ಮ್ಯಾಮ್ ಎಲ್ಲ ಓಡಿಸ್ಕೊಂಡು ಬರುದು ಅದೊಂದು ಖುಷಿಯೇ ಬೇರೆ. ಹಾಗೆ ಆಮೇಲೆ ಇದೊಂದು ಟ್ಯಾಂಕಿ ಅಲ್ಲಿ ಇತ್ತು. ನಿಜವಾಗಿ ಈ ಟ್ಯಾಂಕಿ ಉಂಟಲ್ಲ ನೋಡಿ, ಈ ಟ್ಯಾಂಕಿ ಅಲ್ಲಿ ಇತ್ತು, ಫುಲ್ಲು ಎತ್ತರವಾಗಿತ್ತು. ಇದ್ರೊಳಗೆಲ್ಲ ನಾವು ಎಂತೆಂತೆಲ್ಲ ಹಾಕ್ತಿದ್ವಿ. ಈಗ ಎಂತ ಉಂಟು ಗೊತ್ತಿಲ್ಲ. ಈಗ ಸಹ ಹಾಗೇನುಂಟು, ಇದ್ರೊಳಗೆ ಎಲ್ಲ ಕಸ ಕಡ್ಡಿ ಎಲ್ಲ ಹಾಗೇನುಂಟು ನೋಡಿ. ಯಾರಿಗೆಲ್ಲ ಈ ಗರಿಕೆಯಲ್ಲಿ ಆಟ ಆಡ್ಲಿಕ್ಕೆ ಬರ್ತಿತ್ತು ನೋಡಿ, ಅವರೊಂದು ಕಮೆಂಟ್ ಮಾಡಿ ಆಯ್ತಾ, ಒಂದು ಹಾರ್ಟ್ ಹಾಕಿ ಯಾರಿಗೆಲ್ಲ ಬರ್ತಿತ್ತು. ನನ್ಗೆ ಈಗ ಸ್ವಲ್ಪ ಬರ್ತದೆ ನೋಡಿ. ಹೀಗೆ ಆಟ ಆಡ್ತಿದ್ವಿ ನಾವು ಮುಂಚೆ ಗೈಸ್. ಇದುವೇ ನಮ್ಮ ರಂಗಮಂದಿರ. ಅಂದ್ರೆ ಇಲ್ಲಿ ನಾವು ಡ್ಯಾನ್ಸ್, ಕಾಲೇಜ್ ಡೇ ಎಲ್ಲ ಇಲ್ಲಿ ಮಾಡ್ತಿದ್ದದ್ದು. ಮತ್ತೆ ಇದು ಧ್ವಜಸ್ತಂಭ ನೋಡ್ಬೋದು. ಇದು ಯಾರ ಡೊನೇಟ್ ಮಾಡಿದ್ ನೋಡಿ, ನೀವೇ ಓದಿ, ಡೊನೇಟ್ ಮಾಡಿದವರು. ಮತ್ತೆ ಇದು ನನ್ನ ಅಂದ್ರೆ ಇದು ನಾನು ಆಡಳಿತ ಮಾಡ್ತಿದ್ದೆ ಇದರಲ್ಲಿ. ಅಂದ್ರೆ ಅಕ್ಷರ ದಾಸೋಹ ಮಂತ್ರಿ ಆಗಿಲ್ಲ ಅಂದ್ರೆ ಇಲ್ಲಿದ್ದ ನೆನಪು ಎಲ್ಲಿ ಕೂಡ ಇರ್ಲಿಕ್ಕಿಲ್ಲ. ಆ ಪುಷ್ಪಕನ ಬೈಗುಳ ಅದುವೇ ನಮ್ಗೆ ಲಾಭ ಇದ್ದದ್ದು. ನಾನು ಬೆಳಿಗ್ಗೆ ಶಾಲೆಯಿಂದ ಬಂದು ಮೊದಲು ಇಲ್ಲಿದ್ದು ಬೀಗ ತೆಗಿತಿದ್ದೆ, ಇಲ್ಲಿದ್ದು ತೆಗ್ದಾದ್ಮೇಲೆ ಇಲ್ಲಿದ್ದು ತೆಗಿತಿದ್ದೆ. ಮತ್ತೆ ಇದು ಕಂಪ್ಯೂಟರ್ ರೂಮು, ಇಲ್ಲಿದ್ದು ಕೂಡ ನಾನೇ ತೆಗಿತಿದ್ದದ್ದು. ಹಾಗೆ ಇದ್ರದ್ದು ಮಂತ್ರಿ ನಾನಾಗಿದ್ದೆ. ಅಂದ್ರೆ ಇದ್ರದ್ದು ನೆನಪೇ ಬೇರೆ, ಅಂದ್ರೆ ಜಾಲಿ ಆಗ್ತಿತ್ತು ಎಂತ ಹೇಳಿ. ಆಮೇಲೆ ಇಲ್ಲಿ ವಾಶ್ರೂಮು ಮತ್ತೆ ಕೈ ಬಟ್ಟೆಲೆಲ್ಲ ಇಲ್ಲಿ ತೊಳಿತಿದ್ದ ನಾವು. ಇಲ್ಲಿ ನೋಡಿ, ಇಲ್ಲಿ ತೊಳಿತಿದ್ದ ನೋಡಿ, ಇಲ್ಲಿ ಹೀಗೆ ನೋಡಿ ಗೈಸ್. ಇದುವೇ ನಾನು ಕಲಿತ PUC ಕಾಲೇಜ್ ನೋಡಿ. ನಮ್ಮ ಇದು ಫಸ್ಟ್ ಇಯರ್ ಮೇಲ್ಗಡೆ ಇರುವಂಥದ್ದು, ಇಲ್ಲಿ ಸೆಕೆಂಡ್ ಇಯರ್ ಮೇಲೆ ಆರ್ಟ್ಸ್. ಇಲ್ಲಿ ಮುಂಚೆ ಸ್ಟಾಫ್ ರೂಮ್ ಇತ್ತು, ಮತ್ತೆ ಅದು ಆಫೀಸ್ ರೂಮು, ಮತ್ತೆ ಲ್ಯಾಬ್ ಉಂಟು ನೋಡಿ. ಫಿಸಿಕ್ಸ್, ಅದು ಕೆಮಿಸ್ಟ್ರಿ. ಇದು ಕಾಮರ್ಸ್, ಇದು ಫಸ್ಟ್ ಇಯರ್ ಇರಬೇಕು, ಇದು ಸೆಕೆಂಡ್ ಇಯರ್. ಹೌದೇನಾ, ಕರೆಕ್ಟ್ ಅಲ್ಲ? ಇದು ಫಸ್ಟ್ ಇಯರ್, ಇದು ಸೆಕೆಂಡ್ ಇಯರ್ ಅಂತೆ. ಮತ್ತೆ ಇಲ್ಲಿ ನೋಡಿ ಬರ್ತಿದ್ದಾರೆ, ಪಾದರಕ್ಷೆಗಳನ್ನು ಇಲ್ಲಿ ಕಳಚಿ ಬಿಡಿ. ಅಂದರೆ ಮೇಲೆ ಯಾವುದು ಲ್ಯಾಬ್ ಇರಬೇಕಂತ ಆಗ್ತದೆ, ಲೈಬ್ರರಿ. ಮತ್ತೆ ಹಾಗೆ ಮತ್ತೆ ಇಲ್ಲಿ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಇಲ್ಲಿ ನೋಡಿ ವಾಶ್ರೂಮ್ ನಮ್ಮದು, ವಾಯ್ಸ್ ಆಫೀಸ್ ಅಂತವೇ ಹೇಳ್ಬೋದು ಇದನ್ನು. ಎಕ್ಸಾಮ್ ಇದ್ದು ಮುಂಚೆ ಬರುವ ಆಫೀಸ್ ಅಂದ್ರೆ ಇದಕ್ಕೆ, ಎಕ್ಸಾಮ್ ಆಗೋ ಮುಂಚೆ ಬರುವ ಆಫೀಸ್, ಎಕ್ಸಾಮ್ ಆದ್ಮೇಲೆ ಹೋಗುವ ಆಫೀಸ್. ಇದುವೇ ಹುಡುಗರ ಶೌಚಾಲಯ. ಇದು ಹೈಸ್ಕೂಲು, ಇದು PUC. ಇಲ್ಲಿ ನಾವು ಟಿಫಿನ್ ತೊಳಿತದ್ದು ನೋಡಿ. 1 2 3 4 ಟ್ಯಾಪ್ ಉಂಟು. 4 ಟ್ಯಾಪಲ್ಲಿ ಜಗಳ ಎಷ್ಟಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಾನ್ ತೊಳೆಯುವುದು ಅಂತ ಹೇಳಿಕೊಂಡು. ಇದು ಕಸ ಹಾಕುವ ತೊಟ್ಟಿ. ಇಲ್ಲೆಲ್ಲ ಇಡೀ ಕಾಲೇಜಿದು ಕಸ ಬಂದು ಬೀಳುವುದು ಇಲ್ಲಿ. ಮತ್ತೆ ಇದು ಕಾಂಪೌಂಡ್ ಮೊದಲು ಇರಲಿಲ್ಲ, ನಾವು ಕಲಿಯುವಾಗ ಈ ಕಾಂಪೌಂಡ್ ಇರಲಿಲ್ಲ, ಫುಲ್ ಇದು ಇಷ್ಟೇ ಇದ್ದದ್ದು. ಈಗ ಈ ಕಾಂಪೌಂಡ್ ಕಟ್ಟಿ ಬಿಟ್ಟಿದ್ದಾರೆ ಮಾರೆ. ಹಾಗೆ ಮತ್ತೆ ಫುಲ್ ಇಲ್ಲಿವರೆಗೆ ಕಾಂಪೌಂಡ್ ಕಟ್ಟಿದ್ದಾರೆ ನೋಡಿ. ಫುಲ್ ಅರೆ ಹಿಂದ್ಗಡೆ ಸಹ ಕಟ್ಟಿದ್ದಾರೆ ಕಾಂಪೌಂಡ್. ಇದು ಯಾವ್ದಂತ ಗೊತ್ತಾಗ್ಲಿಲ್ಲಲ್ಲ. ಅದು ಕೂಡ ಟಾಯ್ಲೆಟ್. ಹೌದೌದು, ಇದು ಕೂಡ ಟಾಯ್ಲೆಟ್, ಆದ್ರೆ ಓಪನ್ ಮಾಡಲಿಲ್ಲ ಅದನ್ನು. ಇಷ್ಟು ದೊಡ್ಡ ನೋಟಿಸ್ ಬೋರ್ಡ್ ಗೈಸ್ ನೋಡಿ. ಇಷ್ಟು ಸಣ್ಣದಿತ್ತು ನೋಡಿ, ಅದು ಪಕ್ಕದಲ್ಲಿರುವ ನೋಟಿಸ್ ಬೋರ್ಡ್ ನಾವಿರುವಾಗ. ಇದು ನಾವು ಹೋದ ಮೇಲೆ ಇಷ್ಟು ದೊಡ್ಡ ನೋಟಿಸ್ ಬೋರ್ಡ್ ನೋಡಿ. ಎಲ್ಲ ಉಂಟು ಡೀಟೇಲ್ಸ್ ಎಲ್ಲ ನೋಡಿ. ಅದು ನೀರಿದ್ದು ಫಿಲ್ಟರ್, ಮತ್ತೆ ಅಲ್ಲೆಲ್ಲ ಕೆಲವು ಇದು ಉಂಟು. ಸ್ಪೋರ್ಟ್ಸ್ ರೂಮ್ ಇಲ್ಲಿ ಉಂಟು ನೋಡಿ, ಇದು ಸ್ಪೋರ್ಟ್ಸ್ ರೂಮ್. ಆದ್ರೆ ಸ್ಪೋರ್ಟ್ಸ್ ರೂಮ್ ಅಂತ ನಾವು ಹೇಳಿದಷ್ಟೇ. ಇದು ರೂಮ್ ಖಾಲಿ ನೋಡಿ, ಧರ್ಮಕ್ಕೆ ಇಷ್ಟು ಸಣ್ಣದ್ರಲ್ಲಿ ಸ್ಟಾಫ್ ರೂಮ್ ಇತ್ತ ಮಾರೆ ಅಲ್ಲ. ಇದು ನಮ್ದು ಮುಂಚೆದು ಸ್ಟಾಫ್ ರೂಮ್ ನೋಡಿ, ಮುಂಚೆದು ಈ ಎಲ್ಲ ಗಿಡ ಉಂಟಲ್ಲ ಇಲ್ಲಿಂದ ಅಲ್ಲಿವರೆಗೆ, ಇದೆಲ್ಲ ಬಯಾಲಜಿದ್ದು ಅಂದ್ರೆ ಎಕ್ಸ್ಪೆರಿಮೆಂಟ್ಗೆ ಉಪಯೋಗ ಆಗ್ತಿದ್ದದ್ದು ಗಿಡ. ಅಂದ್ರೆ ಇದಕ್ಕೆ ಸೈನ್ಸಿನ ಹುಡುಗಿಯವರು ನೀರು ಹಾಕ್ತಿದ್ದದ್ದಲ್ಲ, ಬೇರೆ ಯಾರು ಕೂಡ ಹಾಕ್ತಿರ್ಲಿಲ್ಲ. ಮತ್ತೆ ಹುಡುಗರು ಕೂಡ ಹಾಕ್ತಿದ್ರು, ಕೆಲವೊಬ್ರು ಮಾತ್ರ. ನಾನು ಹಾಕ್ತಿರ್ಲಿಲ್ಲ, ಇಷ್ಟರವರೆಗೆ ಹಾಕ್ಲಿಲ್ಲ. ಎಲ್ಲ ಎಕ್ಸ್ಪೆರಿಮೆಂಟ್ ಗಿಡಗಳು ನೋಡಿ, ಇದೆಲ್ಲ ಎಕ್ಸ್ಪೆರಿಮೆಂಟ್ ಗಿಡಗಳು ಎಲ್ಲ ಎಕ್ಸ್ಪೆರಿಮೆಂಟ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೇನೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.